ಎಲ್ಲ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನನಗೆ ಕೆಸಿಇಟಿ ಯಲ್ಲಿ ತುಂಬಾ ಅಂತಂದ್ರೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಹೌದು, ನಾನು ಕೂಡ ಕೆಸಿಇಟಿ ಇಂದನೇ ಒಂದು ಡಿಗ್ರಿಯನ್ನು ಕೂಡ ಮಾಡಿದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಾನು ಹೇಳುವಂತಹ ಮಾಹಿತಿ ನಿಮಗೆ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವಿದ್ಯಾರ್ಥಿ. ಯಾಕಂತಂದ್ರೆ ಕೆಸಿಇಟಿ ಹೌದು, ನಿಮ್ಮ ಒಂದು ರ್ಯಾಂಕ್ ಎಷ್ಟಾದ್ರೂ ಇರ್ಲಿ, ಸೊ ನಿಮ್ಗೆ ಇಂಜಿನಿಯರಿಂಗ್ ಸೀಟು ಅಥವಾ ಯಾವುದೇ ಒಂದು ಸೀಟನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿರುತ್ತೆ ನಾನು ಹೇಳುವಂತಹ ಈ ಒಂದು ಟ್ರಿಕ್ಸ್ ಮುಖಾಂತರ. ಇದಕ್ಕಿಂತ ಮೊದಲು ನಾನು ನಿಮ್ಗೆ ಒಂದು ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಾನು ಕನ್ನಡದಲ್ಲಿ ಮಾತ್ರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗಾಗಿ ಸೊ ಪ್ರತಿಯೊಬ್ರು ಕೂಡ ತಾಳ್ಮೆಯಿಂದ ನಾನು ಹಾಕುವಂತಹ ಎಲ್ಲಾ ವಿಡಿಯೋಸ್ ಗಳನ್ನ ಇನ್ಮೇಲೆ ನೋಡಿ. ಯಾಕಂತಂದ್ರೆ ಕೆಸಿಇಟಿ 2025ರಲ್ಲಿ ನೀವು ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಮ ಒಂದು ಸೀಟು ಅಲಾಟ್ಮೆಂಟ್ ಆಗೋದಿಲ್ಲ. ಸೊ ನೀವು ಇಷ್ಟೊಂದು ದಿನ ಕಾಯ್ದಿರುವಂತಹ ಶ್ರಮ ವೇಸ್ಟ್ ಆಗುತ್ತೆ. ಹಾಗಾಗಿ ಯಾಕಂತಂದ್ರೆ ನಾನು ಕೂಡ ಸೀಟ್ ಅಲಾಟ್ಮೆಂಟ್ ಆಗುವಾಗ ತುಂಬಾ ಜನ ನನ್ನ ಫ್ರೆಂಡ್ಸ್ಗೆ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಸೊ ನಾನು ಹೇಳುವಂತಹ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತಂದ್ರೆ, ನೋಡಿ, ಕೆಸಿಇಟಿಯ 2025 ಇಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ. ಸೊ ಈ ಒಂದು ಅಪ್ಡೇಟ್ ಗಳನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಾನು ನಿಮ್ಗೆ ಮೊದಲಿಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಕೊಡ್ತಾನೆ. ನೋಡಿ, ಇಲ್ಲಿ ಸ್ಕ್ರೀನ್ ಅಲ್ಲಿ ಒಂದು ನಂಬರ್ ಕಾಣಿಸ್ತಾ ಇದೆ. ನೋಡಿ, ಈ ನಂಬರ್ ಅನ್ನ ನೀವು ಈಗಲೇ ನೋಟ್ ಮಾಡಿ ಇಟ್ಕೊಂಡಿರಿ. ಹಾಗೆ ಸೊ ಇಲ್ಲೊಂದು ಮೇಲ್ ಕೂಡ ಇದೆ. ಸೊ ಇಲ್ಲಿ KU ಅಥಾರಿಟಿ KA@nic.in ಅಂತ. ಸೊ ಇವರು ಮೇಲ್ಗೆ ಜಾಸ್ತಿ ರಿಪ್ಲೈ ಮಾಡಲ್ಲ. ಈ ನಂಬರ್ ಅನ್ನ ನೀವು ನೋಟ್ ಮಾಡಿ ಇಟ್ಕೊಂಡಿರಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಯಾಕೆ ಅಂತ ಮುಂದೆ ಹೇಳ್ತಾನೆ, ಬನ್ನಿ ನೋಡಿ. ಇವಾಗ ಕೆಸಿಇಟಿಯ 2025 ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಸೊ ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಅದೇನಂತ ನೋಡ್ತಾ ಹೋಗೋಣ ಬನ್ನಿ. ನಿಮ್ಮ ಒಂದು ಕೆಸಿಇಟಿಯ ಫಲಿತಾಂಶವನ್ನ ಮೇ 24, 2025 ಹೊರಡಿಸಲಾಗಿದ್ದು, ಇವತ್ತು ಜೂನ್ 10 ಯಾವುದೇ ತಾರತಮ್ಯವಿಲ್ಲದ ಎಲ್ಲಾ ಅಭ್ಯರ್ಥಿಗಳಿಗೆ ಇಲ್ಲಿ ಸ್ಪೋರ್ಟ್ ಬ್ಯಾಂಕ್ ಅಂತಂದ್ರೆ ಫೈನಲ್ ರ್ಯಾಂಕ್ ಬಿಡುಗಡೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಅದೇನಂತ ತಿಳಿಸ್ತಾ ಹೋಗ್ತಾನೆ ಬನ್ನಿ. ನೋಡಿ, ಇಲ್ಲಿ ಇಂದಿನಿಂದಲೇ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಕೂಡ ಆಗಲಿದೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ದಾಖಲಾತಿ ಪರಿಶೀಲನೆ ಮಾಡಬೇಕು, ಕಾಲೇಜ್ ಕೋರ್ಸ್ ಅನ್ನ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕು, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಬೇಕು. ಇದನ್ನ ಮಾಡಿಸಿದ ನಂತರ ನಿಮಗೆ ಸೀಟ್ ಸಿಗಬೇಕು. ಇದು ಕೆಇಎ ಒಂದು ವೆಬ್ಸೈಟ್ ನ ಸಂಪೂರ್ಣ ಒಂದು ವೇಳಾಪಟ್ಟಿ ಆಗಿರುತ್ತೆ. ಸೊ ಇವಾಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತಾನೆ. ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಂತಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತಂದ್ರೆ ಕಾಲೇಜ್ನಲ್ಲಿ ಒಂದು ಸೀಲ್ ಇರುವಂತಹ ಮತ್ತು ಪ್ರಿನ್ಸಿಪಲ್ ಸಿಗ್ನೇಚರ್ ಇರುವಂತಹ ಒಂದು ಮಾರ್ಕ್ಸ್ ಕಾರ್ಡು. ಹಾಗೆ ನಿಮ್ಮ ಯಾವ್ಯಾವ ಸರ್ಟಿಫಿಕೇಟ್ ಇದಾವೆ ಅಂತಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿ ನೀವು ಕನ್ನಡದಲ್ಲಿ 1ರಿಂದ 10ನೇ ತರಗತಿವರೆಗೂ ಕೂಡ ನೀವು ಕನ್ನಡದಲ್ಲಿ ಓದಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಸರ್ಟಿಫಿಕೇಟ್, ಮತ್ತು ನೀವು ಗ್ರಾಮದಲ್ಲಿ ಅಂತಂದ್ರೆ ರೂರಲ್ ಒಂದು ಸರ್ಟಿಫೈಡ್ ಇದ್ರೆ, ಸೊ ನೀವು ಒಂದು ಗ್ರಾಮೀಣದಲ್ಲಿ ಓದಿದ್ದೀರಾ ಅಂತಂದ್ರೆ ನೀವು ಗ್ರಾಮೀಣ ಮುಖಾಂತರ ನೀವು ಸೀಟನ್ನು ಪಡ್ಕೊಳ್ಬಹುದಾಗಿರುತ್ತೆ. ನೋಡಿ, ನಂದು 1 to 10 ಕನ್ನಡ ಮೀಡಿಯಮ್. ಸೊ ಹಾಗಾಗಿ ನನಗೆ ನನ್ನ ಒಂದು ಕ್ಯಾಸ್ಟ್ 2A ಜನರಲ್ ಹಾಗೂ ಕನ್ನಡ ಮೀಡಿಯಮ್. ಸೊ 2AK ಅಂತ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಕೂಡ ತುಂಬಾನೇ ನಾನು ಏನೇನು ನನ್ನ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಂತ ಹೇಳಿ ನಾನು ಮಾಡ್ತೇನೆ. ಆದರೆ ಇವತ್ತು ನಾನು ನಿಮಗೆ ಕೇವಲ ಈ ಏನಂತಂದ್ರೆ KA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಮಾತ್ರ ನಾನು ಇವತ್ತು ನೀಡ್ತಾ ಹೋಗ್ತಾನೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲಿ ಸರ್ಕಾರದಿಂದ ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟ್ ಯಾವಾಗ ಕೊಡ್ತಾರೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ನಾನು ನಿಮ್ಗೆ ನೀಡ್ತಾನೆ ಬನ್ನಿ. ಸೊ ಇದಕ್ಕಿಂತ ಮುಂಚೆ ನಾನು ಹೇಳುವಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ತಿಳ್ಕೊಳ್ಳಿ. ಏನಂತಂದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಇಲ್ಲಿ ಟಿಪ್ಪಣಿಯಂತೆ ಜೂನ್ ಕೊನೆಯ ವಾರದಲ್ಲಿ ಅಥವಾ ಜುಲೈ ಮೊದಲನೆಯ ವಾರದಲ್ಲಿ ಇಲ್ಲಿ ಕೌನ್ಸಿಲಿಂಗ್ ಆಗಿ ಒಂದು ನಿಮರ್ಶನಗಳನ್ನು ಹೊರಡಿಸಲಿದ್ದಾರೆ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ಆಪ್ಷನ್ ಎಂಟ್ರಿ ಕೂಡ ನೋಡೋದಾದ್ರೆ ಇದು ಜುಲೈ ತಿಂಗಳ ಆರಂಭ ಅಂತಂದ್ರೆ 2ನೇ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಇರುತ್ತೆ. ಅಂದ್ರೆ ಫಸ್ಟ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಾಗ ಒಂದು ಮಾಕ್ ಅಂತ ಕೊಡ್ತಾರೆ, ಬಟ್ ಇದು ರಿಯಲ್ ಆಗಿರೋಲ್ಲ. ನಿಮಗೆ ಒಂದು ಐಡಿಯಾ ಬರಬೇಕಲ್ವಾ, ಸೊ ಹಾಗಾಗಿ ಒಂದು ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಕೊಡ್ತಾರೆ. ಸೊ ಇದನ್ನೆಲ್ಲವನ್ನು ಕೂಡ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ನಂತರ. ಇವಾಗ ನಾನು ಹೇಳೋದನ್ನ ಜಸ್ಟ್ ಕೇಳಿ. ನೋಡಿ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ನೋಡಿದ್ರೆ ಆಗಸ್ಟ್ 2025 ಕುರಿತಂತೆ ಆಪ್ಷನ್ ಎಂಟ್ರಿ ಅಂಡ್ ಮಾಕ್ ಅಲಾಟ್ಮೆಂಟ್ ಮುಗಿದ ನಂತರ ಬಗ್ಗೆ ಇಲ್ಲಿ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಫಾರ್ ರೌಂಡ್ 1 ಅನ್ನ ಘೋಷಿಸಲಾಗುತ್ತದೆ. ನೋಡಿ, ಫಸ್ಟ್ ಏನಾಗಬೇಕು ಅಂತಂದ್ರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಶುರು ಆಗಬೇಕು, ಆಪ್ಷನ್ ಎಂಟ್ರಿ ಆಗಬೇಕು, ನಂತರ ಆಮೇಲೆ ಮಾಕ್ ಸೀಟ್ ಅಲಾಟ್ಮೆಂಟ್ ಆಗಬೇಕು, ನಂತರ ಫಸ್ಟ್ ರೌಂಡ್ ಫೈನಲ್ ಸೀಟು ಅಲಾಟ್ಮೆಂಟ್ ಆಗುತ್ತೆ. ಸೊ ಇದು ಆಗಸ್ಟ್ ವರೆಗೂ ಕೂಡ ಹೋಗಬಹುದು. ಹೌದು, ನಿಮಗೆ ಇವತ್ತು ನಾಳೆ ಅಂತ ಕೆಲವರು ಹೇಳ್ಬಹುದು, ಆದ್ರೆ ನೋಡಿ ನಾನು ಹೇಳ್ತಾ ಇದ್ದೇನೆ ಇದು ಆಗಸ್ಟ್ ತನಕ ನಿಮಗೆ ಹೋಗುವಂತಹ ಸಾಧ್ಯತೆ ಇದೆ. ಇವಾಗ ಬನ್ನಿ, ಸೀಟ್ ಒಂದು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಆಫಿಷಿಯಲ್ ಆಗಿ ಬಂದಿರುವಂತಹ ನನ್ನ ಒಂದು ಸ್ಟಡಿ ಪ್ರಕಾರ ಬಂದಿರುವಂತಹ ಕೆಲವೊಂದಿಷ್ಟು ಡೇಟ್ಸ್ ಗಳನ್ನ ನಾನು ನಿಮಗೆ ಹೇಳ್ತಾನೆ. ಎಲ್ಲಾ ಡೇಟ್ಸ್ ಗಳನ್ನ ಹೇಳ್ತಾನೆ. ಇಲ್ಲಿ ಕೌನ್ಸಿಲಿಂಗ್ ಯಾವಾಗ, ಆಪ್ಷನ್ ಎಂಟ್ರಿ ಯಾವಾಗ, ಮಾಕ್ ಅಲಾಟ್ಮೆಂಟ್ ಯಾವಾಗ, ಮತ್ತೆ ಇಲ್ಲಿ ರೌಂಡ್ 1 ಸೀಟ್ ಅಲಾಟ್ಮೆಂಟ್ ಯಾವಾಗ ಅಂತ ನೋಡಿ.
ಇಲ್ಲಿ ಕೌನ್ಸಿಲಿಂಗ್ ಯಾವಾಗ ಆರಂಭ ಆಗುತ್ತೆ ಅಂತಂದ್ರೆ ಜೂನ್ ಕೊನೆಯ ವಾರದಂದು ಅಥವಾ ಜುಲೈ ಮೊದಲನೆಯ ವಾರದಂದು ಆರಂಭ ಆಗುತ್ತೆ ಅಂತ ಹೇಳ್ಬಹುದು. ಇವಾಗ ಎರಡನೆಯದಾಗಿ ಆಪ್ಷನ್ ಎಂಟ್ರಿ ಯಾವಾಗ ಇದು ಎನೇಬಲ್ ಆಗುತ್ತೆ ಅಂತ ನೋಡಿದ್ರೆ ಇದು ಜುಲೈ 2025 ಆಪ್ಷನ್ ಎಂಟ್ರಿ ಎನೇಬಲ್ ಆಗುತ್ತೆ. ಮತ್ತು ಮಾಕ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ ಅಂತಂದ್ರೆ ಇದು ಜುಲೈ ಅಂತ್ಯ ಅಥವಾ ಆಗಸ್ಟ್ ಪ್ರಾರಂಭದಲ್ಲಿ ಈ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ನಿಮಗೆ ಕೊಡ್ತಾರೆ. ಸೊ ಇದೊಂದು ಆಲ್ಮೋಸ್ಟ್ ಇದು ನಿಮಗೆ ಏನ್ ಸೀಟ್ ಬರಬೇಕಲ್ವಾ ಅದೇ ಬರುತ್ತೆ, ಆದ್ರೆ ಇದು ಮಾಕ್ ಆಗಿರುತ್ತೆ. ಇವಾಗ ರೌಂಡ್ 1 ಸೀಟ್ ಅಲಾಟ್ಮೆಂಟ್ ಅಂತಂದ್ರೆ ಇದು ನಿಮ್ಮ ಒಂದು ಫೈನಲ್ ಸೀಟ್ ಆಗಿರುತ್ತೆ. ರೌಂಡ್ 1 ತುಂಬಾ ಜನರು ರೌಂಡ್ 1 ಆದ್ಮೇಲೆ ಅಡ್ಮಿಷನ್ ಮಾಡ್ಕೊಳ್ತಾರೆ. ಕೆಲವೊಂದಿಷ್ಟು ಜನ ರೌಂಡ್ 2 ಕಾಯ್ತಾರೆ, ಕೆಲವೊಂದಿಷ್ಟು ಜನ ರೌಂಡ್ 3 ಕೂಡ ನಡೆಯುತ್ತೆ. ಸೊ ಅದೆಲ್ಲವನ್ನು ಕೂಡ ಸಪರೇಟ್ ಆಗಿ ನಿಮಗೆ ಹೇಳ್ತಾ ಹೋಗ್ತಾನೆ. ಇವಾಗ ಬನ್ನಿ ನೋಡಿ, ನಾನು ನಿಮಗೆ ಇನ್ನೊಂದು ಹೇಳೋದು ಮರೆತೆ ಏನಂತಂದ್ರೆ ನೋಡಿ, ಈ ಒಂದು ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಕೇವಲ KCET ವಿದ್ಯಾರ್ಥಿಗಳಿಗೆ ಮಾತ್ರನೇ. ನೋಡಿ, ನೀವು ನಿಮ್ಮ ಒಂದು CET ಎಕ್ಸಾಮ್ ಬರೆದ ನಂತರ ನೀವು ಯಾವುದೇ ಒಂದು ಕಾಲೇಜ್ಗೆ ಸೇರಿದ್ರು ಕೂಡ ತುಂಬಾ ಸ್ಕಾಲರ್ಶಿಪ್ ಬರುತ್ತೆ. ಯಾಕಂತಂದ್ರೆ ನೀವು ಪ್ರೊಫೆಷನಲ್ ಕೋರ್ಸ್ ಅನ್ನ ಮಾಡ್ತಾ ಇರ್ತೀರಾ, ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನನಗೂ ಕೂಡ ಸುಮಾರು 70 ರಿಂದ 80 ಸಾವಿರ ಸ್ಕಾಲರ್ಶಿಪ್ ಬಂದಿದೆ. ಸೊ ನಾವು ಎಲ್ಲ ಟಿಪ್ಸ್ ಗಳನ್ನ ನಿಮಗೆ ಶೇರ್ ಮಾಡ್ತೇವೆ. ಆದ ಕಾರಣ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ. ನೋಡಿ, ಇವತ್ತಿಂದ ನಾವು ಅಪ್ಡೇಟ್ ಇರಬೇಕಂತ ಮಾಡಿದ್ದೇವೆ. ಸೊ ಪ್ರತಿನಿತ್ಯನೂ ಕೂಡ ವಿಡಿಯೋಗಳನ್ನ ಹಾಕ್ತೇವೆ. ಜಸ್ಟ್ ಬನ್ನಿ ಯೂಟ್ಯೂಬ್ಗೆ ಬಿಟೆಕ್ ಬೀರೇಶ್ ಅಂತ ಸರ್ಚ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ನೋಡಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನಾನು ಹೇಳುವಂತಹ ವಿಡಿಯೋ ಅಂತಂದ್ರೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಇಲ್ಲಿ ಆಪ್ಷನ್ ಎಂಟ್ರಿ ಆಯಿತು. ಸೊ ಇವೆಲ್ಲವನ್ನು ಕೂಡ ನಾನು ನಿಮಗೆ ಸಪರೇಟ್ ಆಗಿ ಹೇಳ್ತಾ ಹೋಗ್ತೇನೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೇಟ್ಸ್ಗಳನ್ನ ತಿಳಿಸಿದ್ದೇನೆ ಮತ್ತು ಸರ್ಕಾರದಿಂದ ಬಂದಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸಿದ್ದೇನೆ. ನೋಡಿ, ನಾನು ನಿಮಗೆ ಮೊದಲಿಗೆ ಹೇಳಿದೆ ಒಂದು ನಂಬರ್ ಅನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಅಂತ. ಸೊ ಯಾಕೆ ಹೇಳಿದೆ ಅಂತಂದ್ರೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಂದರ್ಶಕರ ಸಂಖ್ಯೆ ಅಂತ ಇದೆ. ಯಾಕಂತಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ, ದಯವಿಟ್ಟು ಇದನ್ನ ಶೇರ್ ಮಾಡಿ ಅವರಿಗೆ. ಯಾಕಂತಂದ್ರೆ ಈ 31616470 ಸೊ ಈ ನಂಬರ್ ಏನಿರುತ್ತೆ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಸಂದರ್ಶಕರ ಒಂದು ನಂಬರ್ ಆಗಿರುತ್ತೆ. ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಿಂದ ಹಿಡ್ಕೊಂಡು ಸೀಟ್ ಅಲಾಟ್ಮೆಂಟ್ ಆಗಲ್ಲವರೆಗೂ ಕೂಡ ನಿಮ್ದು ಏನೇ ಒಂದು ಚಿಕ್ಕ ಸಮಸ್ಯೆ ಇದ್ರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿ. ನೀವು ತಕ್ಷಣ ಕಾಲ್ ಮಾಡಬೇಕು. ಸೊ ನೀವು ವೇಟ್ ಮಾಡ್ಲಿಕ್ಕೆ ಹೋಗಬೇಡಿ, ತಕ್ಷಣ ಕಾಲ್ ಮಾಡಿ ಇವರಿಗೆ ನೀವು ತಿಳಿಸಿ ನಿಮ್ಮ ಒಂದು ಪ್ರಾಬ್ಲಮ್ ಅನ್ನ ಇವರು ಒಂದು ಸೊಲ್ಯೂಷನ್ ಅನ್ನ ಕೊಡ್ತಾರೆ ಅಂತ ಹೇಳ್ಬಹುದು. ನೋಡಿ, ಇಲ್ಲಿ ಈ ಒಂದು ಏನು ಈ CET ಇದೆ. ಸೊ ಇದ್ರ ಬಗ್ಗೆ ನಾವು ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಮಾಡ್ತಾನೆ. ಸೊ ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಅನ್ನ ಮಾಡಿ. ಈ ಒಂದು ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ರೆಕಮೆಂಡ್ ಮಾಡಿ. ಹಾಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ. ಸೊ ಆ ಒಂದು ವಾಟ್ಸ್ಆಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಅನ್ನ ಮಾಡಿ. ಹಾಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮಗೆ ತಿಳಿಸಬಹುದಾಗಿರುತ್ತೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂತಹ ಈ ಒಂದು KCET ಎಕ್ಸಾಮ್ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಇನ್ಮೇಲೆ ಇವತ್ತಿಂದ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಇನ್ಫಾರ್ಮೇಶನ್ ಅನ್ನು ನಾನು ನಿಮ್ಗೆ ಕೊಡ್ತಾನೆ. ಹೌದು, ಈ ಒಂದು ವಿಡಿಯೋ ಸ್ವಲ್ಪ ಲಾಂಗ್ ಆಗಿರ್ಬೋದು, ಆದ್ರೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ಕೇವಲ 2 ರಿಂದ 4 ನಿಮಿಷದ ವಿಡಿಯೋಗಳಾಗಿರುತ್ತವೆ. ಸೊ ಎಲ್ಲ ವಿಡಿಯೋಗಳನ್ನ ನೋಡಿ, ಹಾಗೂ ನಿಮ್ಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ನಾನು ರಿಪ್ಲೈ ಮಾಡ್ತಾನೆ. ನೋಡಿ, ಹಿಂದಿನ ವಿಡಿಯೋದಲ್ಲಿ ತುಂಬಾ ಜನರು ಕಾಮೆಂಟ್ ಮಾಡಿದ್ರು. ಸೊ ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಅಂಡ್ ವ್ಯಾಲ್ಯೂಯಬಲ್ ಟೈಮ್ ಫಾರ್ ದಿಸ್ ವಿಡಿಯೋ.